ಹಲೋ ಗಾಯ್ಸ್, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ನೀವೇನಾದರೂ ಸಿಂಗಲ್ ಆಗಿದ್ದು ಒಬ್ಬ ಜೊತೆಗಾರ ಹುಡುಗಿನ ಹುಡುಕಾಟ ಮಾಡ್ತಿದ್ರೆ, ಜೊತೆಗೆ ಸ್ನೇಹ ಬೆಳೆಸೋದಕ್ಕೆ, ಮದುವೆ ಆಗೋದಕ್ಕೆ ಅಥವಾ ಸಂಬಂಧ ಬೆಳೆಸೋದಕ್ಕೆ ಆಟಿಗೆ ಹುಡುಕಾಟ ಮಾಡ್ತಿದ್ರೆ, ಬನ್ನಿ ಒಂದು ನಮ್ಮ ಚಾನಲಲ್ಲಿ ನಿಮಗೆ ಯಾರು ಬೇಕು ಅವ್ರನ್ನ ಹುಡುಕಾಟ ಮಾಡಿಕೊಡೋ ಜವಾಬ್ದಾರಿ ನಂದು. ಇವತ್ತು ನಮಗೆ ದೀಪಾ ಅಂತ ಒಬ್ಬರು ಪ್ರೊಫೈಲ್ ಕಳಿಸಿದ್ದಾರೆ. ಇವರಿಗೆ ಒಬ್ಬ ಜೊತೆಗಾರ ಬೇಕು ಅಂತ ಹೇಳಿದ್ದಾರೆ. ಯಾಕೆ ಅವ್ರ ಊರಲ್ಲಿ ಏನು ಗಂಡೇ ಇಲ್ವಾ ಅಂತ ಕೇಳ್ಬೋದು. ಇದ್ದಾರೆ, ಬಟ್ ಅವ್ರ ಜೊತೆ ನಂಬಿಕೆಯಿಂದ ಇದ್ದಾರೋ, ಇವರಿಗೆ ಎಷ್ಟು ಮೋಸ ಮಾಡ್ತಾರೆ ಅಂತ. ಹಾಗಾಗಿನೇ ಹೊರಗಿನ ಒಂದು ಹುಡುಗನ ಹುಡುಕಾಟ ಮಾಡ್ತಿರ್ತಾರೆ. ಇವರ ವಯಸ್ಸು ಬಂದು 33 ವರ್ಷ. ಶಿಕ್ಷಣ ಮುಗಿಸಿ ಕೆಲಸ ಕೂಡ ಮಾಡ್ತಿದ್ದೇನೆ ನಾನು. ನನಗೆ ತಿಂಗಳಿಗೆ 10ರಿಂದ 15 ಸಾವಿರ ರೂಪಾಯಿ ಸ್ಯಾಲ್ರಿ ಕೂಡ ಬರ್ತಿದೆ ಅಂತ ಹೇಳಿರ್ತಾರೆ. ಇವರು ಬಂದುಬಿಟ್ಟು ಟೀಚಿಂಗ್ ಕೆಲಸ ಮಾಡ್ತಿರೋದು, ಆದರೆ ಒಂಟಿಯಾಗಿದ್ದೇನೆ ಅಂತ ಹೇಳಿರೋದು. ಕೆಲಸಕ್ಕೆ ಹೋಗೋದು ಒಬ್ಬಳೇ, ಕೆಲಸದಿಂದ ಬರೋದು ಒಬ್ಬಳೇ, ಮನೇಲಿರೋದು ಒಬ್ಬಳೇ. ಯಾಕಂದರೆ ತಂದೆ ತಾಯಿಯವರು ಹಾಸನದಲ್ಲಿರೋದು, ನಾನು ಬಂದುಬಿಟ್ಟು ಚಿಕ್ಕಮಗಳೂರಿನಲ್ಲಿರೋದು ಅಂತ ಹೇಳಿದ್ದಾರೆ. ನಮ್ಮ ಕುಟುಂಬದಲ್ಲಿ ನಾವು 3 ಜನ ಮಕ್ಕಳು ನಮ್ಮ ತಂದೆ ತಾಯಿಯವರಿಗೆ. ಅದರಲ್ಲಿ 2ನೇ ಮಗಳು ಈ ಒಂದು ದೀಪ ಅವರು. ಪ್ರಸ್ತುತ ಇವಾಗಲೇ ಇವರ ಮದುವೆ ಆಗೋದಕ್ಕೆ ಒಬ್ಬ ಹುಡುಗ ಬೇಕು. ಸೊ ಹುಡುಗರಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಗಳಿರಬೇಕು. ಅದೇನಂತ ಇಲ್ಲಿ ಹೇಳ್ತೀನಿ ಬನ್ನಿ. ಸೊ ಮೊದಲನೇದಾಗಿ, ಜೊತೆಗಾರ 28 ವರ್ಷದ ಮೇಲ್ಗಡೆ ದಾಟಿರಬಾರ್ದಂತೆ. ಗಡ್ಡ ಬಿಟ್ಟಿರಬೇಕು. ಅವನದೇ ಆಗಿರ್ತಕ್ಕಂತಹ ಒಳ್ಳೆಯ ಮನಸ್ಸು ಇರಬೇಕು. ಗೈಸ್, ಪ್ರಸ್ತುತ ಗಡ್ಡ ಬಿಟ್ಬಿಟ್ಟು ನೀವು ಚೆನ್ನಾಗಿರ್ಬೇಕಂತೆ. ಆ್ಯಂಡ್ ಜೊತೆಯಾಗಿ ನಿಮ್ಮದೇ ಆಗಿರ್ತಕ್ಕಂಥ ಓನ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಮನಸ್ಸು ಒಳ್ಳೆಯ ಶುದ್ಧೀಕರಣ ಮಾಡ್ಕೊಂಡಿರ್ಬೇಕಂತೆ. ಆ್ಯಂಡ್ ನನಗೆ ಬರುವ 15,000 ಸಂಬಳದಲ್ಲಿ ಇಬ್ಬರು ಕೂಡ ಸಂಸಾರ ಮಾಡ್ಕೊಂಡು ಹೋಗೋಣ. ಯಾಕೆ ಟೆನ್ಷನು? ನಿಮ್ಗೆ ಏನಾದರೂ ಕೆಲಸ ಸಿಗಲಿಲ್ಲ ಅಂದರೆ ಅದರಲ್ಲೇ ನಿಗಿಸ್ಕೊಂಡು ಹೋಗೋಣ. ಮುಂಬರುವ ದಿನಗಳಲ್ಲಿ ನನಗೆ ಸ್ಯಾಲ್ರಿ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಒಟ್ಟಲ್ಲಿ ಜಗಳ ಬೇಡ. ಒಳ್ಳೆಯ ಥರ ಇದ್ದರೆ ಆ್ಯಂಡ್ ಒಳ್ಳೆಯ ಒಂದು ಗುಣ ಇದ್ದರೆ ಸಾಕು. ಸೊ ಓದಿರುವವನು ಇರಲೇಬೇಕು ಕಂಪಲ್ಸರಿ. ಕುಳ್ಳಗೆ ಇದ್ದರೂ ಕೂಡ ಪರವಾಗಿಲ್ಲ, ಒಟ್ಟಿನಲ್ಲಿ ಬೆಳ್ಳಗೆ ಇರಬೇಕು ಆ್ಯಂಡ್ ಲಕ್ಷಣವಾಗಿರಬೇಕು. ಆ್ಯಂಡ್ ಅದೇ ರೀತಿಯಾಗಿ ತಲೆ ಕೂದಲು ಕರಿಯಾಗಿರಬೇಕು, ವೈಟ್ ಆಗಿರಬಾರ್ದು ಅಂತ ಹೇಳಿದ್ದಾರೆ. ಸೊ ಇದು ಎಲ್ಲರೂ ಹುಡುಗರ ಹತ್ರ ಇದ್ದೇ ಇರುತ್ತೆ, ಟೆನ್ಷನ್ ತೊಗೋಬೇಡಿ. ಸೊ ಒಂದು ಸಲ ಟ್ರೈ ಮಾಡಿ, ಅಪ್ಲೈ ಮಾಡಿ, ಇವರಿಗೆ ಅಪ್ಲಿಕೇಶನ್ ಹಾಕಿ. ಸಿಗ್ತಾರೋ ಬಿಡ್ತಾರೋ ಅದು ನೆಕ್ಸ್ಟ್ ಡೇ. ಆ್ಯಂಡ್ ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಕೂಡ ಹೇಳ್ತೇನೆ. ಕಮೆಂಟ್ ಬಾಕ್ಸ್ ಇರೋದೇ ನಿಮಗೋಸ್ಕರ ಸ್ನೇಹಿತರೆ. ಬೇಗ ಬೇಗ ನಿಮ್ಮ ಊರು, ನಿಮ್ಮ ಹೆಸರನ್ನು ಕಮೆಂಟ್ ಮಾಡಬೇಕು. ಇವರು ಇಷ್ಟ ಆಗಿದ್ರೋ ಇಲ್ವೋ ಅಂತ ತಿಳಿಸ್ಬೇಕು. ಅವರೇ ನಿಮಗೆ ಒಬ್ಬರಿಗೆ ರಿಪ್ಲೈ ಕೊಡ್ತಾರೆ, ಅವ್ರಿಗೆ ಇಷ್ಟ ಆದಂತಹ ಒಬ್ಬ ವ್ಯಕ್ತಿಗೆ. ಅವ್ರ ಹತ್ರ ಸುತ್ತಾಡೋಕ್ಕೆ ಅಂತ ಇರ್ತಕ್ಕಂಥ ಕಾರು ಇದೆ ನೋಡ್ಕೊಳ್ಳೋದು. ಬೊಲೆರೋ ಸಿಸ್ಟಮಲ್ಲಿ, ವೈಟ್ ಸಿಸ್ಟಮಲ್ಲಿ ಇರ್ತಕ್ಕಂತಹ ಕಾರಿದು. ಅಪ್ ಟು 2015 ಮಾಡಲಲ್ಲಿ ತೆಗೆದುಕೊಂಡಿರ್ತಾರೆ. ಆ್ಯಂಡ್ ಸ್ನೇಹಿತರೆ, ನೋಡೋದು ಕೂಡ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ, ವೈಟ್ ಕಲರಲ್ಲಿದೆ. ಸೊ ಎಕ್ಸ್ಟೀರಿಯಲ್ ಡಿಸೈನ್ ಆಗಿರಲಿ, ಇದರ ಇಂಗ್ರೀಡಿಯೆಂಟ್ಸ್ ಆಗಿರಲಿ, ಆ್ಯಂಡ್ ಫೇಸ್ಫುಲ್ ಆಗಿರ್ತಕ್ಕಂಥ ಗ್ಲಾಸಸ್ ಆಗಿರಲಿ ಸ್ನೇಹಿತರೆ, 1.5 ಇಂಚಸ್ ಈ ಒಂದು ಗ್ಲಾಸಸ್ ಸಿಸ್ಟಮ್ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಯಾರೂ ಕೂಡ ಮಾಡಿರಲ್ಲ, ಇದರಲ್ಲಿ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಅವರು ಸುತ್ತಾಡೋದು ಮಾಡೋದು ಎಲ್ಲನೂ ಕೂಡ ಇದೇ ರೀತಿಯ ಒಂದು ಕಾರಿನಲ್ಲಿ, ವೈಟ್ ಕಾರಿನಲ್ಲಿ. ನಿಮಗೆ ಕಾರು ಕೂಡ ಓಡ್ಸೋಕ್ಕೆ ಬಂದರೆ ಓಕೆ, ಇಲ್ಲಾಂದರೆ ಒಂದು ಡ್ರೈವರ್ನ ಇಟ್ಕೊಳ್ತಾರೆ ಕೆಲಸಕ್ಕೆ ಅಂತ ಹೋಗೋದಕ್ಕೆ, ಕೆಲಸಕ್ಕೆ ಅಂತ ಬರೋದಕ್ಕೆ. ಈಗಿನ ಒಂದು ಟ್ರಾಫಿಕ್ ಜನರೇಷನಲ್ಲಿ ಹೋಗೋದು ಬರೋದು ತುಂಬ ಕಷ್ಟ ಅಂತ ಇವರೇ ಖುದ್ದಾಗಿ ಒಂದು ಕಾರನ್ನು ಖರೀದಿ ಕೂಡ ಮಾಡಿರ್ತಾರೆ ಗೆಳೆಯರೆ. ಫ್ಯಾಮ್ಲಿಯಲ್ಲಿ ತಂದೆ ತಾಯಿಯವರು ತಿಂಗಳಿಗೆ 2 ಸಲ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾರೆ. ಬಟ್ ಕೇರ್ ಏನು ಮಾಡಲ್ಲ ಅವರು. ಇರ್ತಿದ್ಯಾ, ಕೆಲಸ ಮಾಡ್ತಿದ್ಯಾ, ಮಾಡು ಅಂತ ಹೇಳಿಬಿಟ್ಟು ಅಷ್ಟೇ ಹೋಗಿಬಿಡ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೀವು ಅವ್ರಿಗೆ ಇಷ್ಟ ಆಗಬೇಕು ಅಂದರೆ ಅವರು 4ರಿಂದ 5 ಪಾಯಿಂಟ್ಗಳೇನು ಹೇಳಿದ್ದಾರೆ, ಅದರ ನಿಮ್ಮ ಹತ್ರ ಸೆಲೆಕ್ಷನ್ ಇದ್ದರೆ, ಅಂದರೆ ನಿಮ್ಮ ಹತ್ರ ಅದೆಲ್ಲರೂ ಕೂಡ ಇದೆ ಅಂತ ಅನಿಸಿದ್ರೆ ಮಾತ್ರ ನೀವು ಅವರಿಗೆ ಒಂದು ಅಪ್ಲಿಕೇಶನ್ನ ಹಾಕ್ಬೋದು ಸ್ನೇಹಿತರೆ. ಕಾರಿನ ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ ಕೂಡ ನೀವು ನೋಡ್ಕೊಳ್ಳಿ, ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಇದುವರೆಗೂ ಯಾವ ಸಿಸ್ಟಮಲ್ಲೂ ಕೂಡ ಈ ರೀತಿಯ ಈ ಒಂದು ಸೀಟ್ಸ್ನ ಕಲರ್ ಇರಲಿಲ್ಲ ಸ್ನೇಹಿತರೆ. ಬಟ್ ಇದರಲ್ಲಿ ಸೀಟ್ಸ್ ಕಲರ್ ಚೆನ್ನಾಗಿದೆ. ಬ್ಲ್ಯಾಕ್ ಕಲರಲ್ಲಿ ಸ್ಟೇರಿಂಗ್ ಇದೆ. ಆ್ಯಂಡ್ TV ಸಿಸ್ಟಮ್ ಆ್ಯಂಡ್ ಸೌಂಡ್ ಸಿಸ್ಟಮ್ ಎಲ್ಲನೂ ಕೂಡ ಹೈಜೆನಿಕ್ ಆಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಒಂದು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಅಥವಾ ಎಲ್ಲಾದರೂ ಹೋಗಬೇಕಾದ್ರೆ TV ಸಿಸ್ಟಮ್, ಸೌಂಡ್ ಸಿಸ್ಟಮ್ ಎನರ್ಜಿಟೆಕ್ ಆಗಿ ಮತ್ತು ಒಳ್ಳೆಯ ರೀತಿಯಲ್ಲಿ ಇದ್ರೇ ಹೋಗೋರಿಗೂ ಮೂಡ್ ಬರುತ್ತೆ, ಜೊತೆಗೆ ಹೋಗಿ ಬಂದವ್ರಿಗೂ ಕೂಡ ಚೆನ್ನಾಗಿದೆ ಫೀಲಿಂಗ್ ಅಂತ ಅನಿಸುತ್ತೆ. ಹಾಗಾಗಿನೇ ಮೇನ್ಲಿ ಸಿಸ್ಟಮ್ ಇದೇ ಆಗಿರುತ್ತೆ. ಆ್ಯಂಡ್ AC ಕಂಟ್ರೋಲರ್ ಸ್ಪೇಸ್ ಇಲ್ಲಿ ಕೊಟ್ಟಿದ್ದಾರೆ. ಈ ಕಡೆ ಕೂಡ ಒಂದು AC ಕಂಟ್ರೋಲರ್ ಸ್ಪೇಸ್ ಇದೆ. ಇಲ್ಲಿ ಡ್ಯಾಶ್ ಬೋರ್ಡ್ ಇದೆ ಸ್ನೇಹಿತರೆ. ಸೊ ಚೆನ್ನಾಗಿರ್ತಕ್ಕಂಥದ್ದು. ಇದರ ಬೆಲೆ 20 ಲಕ್ಷ ರೂಪಾಯಿ ಮೇಲ್ಗಡೆ ಇದೆ. ನಮಗೆ ಇದು 1 ಕೋಟಿ ಇರಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅವ್ರ ಹತ್ರ ಇದೆ ಅಲ್ವಾ, ಮುಗಿದೋಯ್ತು. ಒಟ್ಟಿನಲ್ಲಿ ಎಲ್ಲರೂ ಕೂಡ ಹೇಳಿ, ನನ್ನ ಬಗ್ಗೆ ಹೇಳಿದರೆ ಮಾತ್ರ ಅಲ್ಲ, ನನ್ನ ಹತ್ರ ಏನೇನಿದೆ, ಆಸ್ತಿ ಏನಿದೆ, ಜೊತೆಗೆ ಕಾರ್ ಎಂಥದ್ದಿದೆ ಎಲ್ಲನೂ ಕೂಡ ತಿಳಿಸಿದರೆ ಮಾತ್ರ ಹುಡುಗನಿಗೆ ನನ್ನನ್ನು ಇಷ್ಟ ಆಗೋದಕ್ಕೆ ಸಾಧ್ಯ ಅಂತ ಹೇಳಿರೋ ಕಾರಣದಿಂದ ನಾನು ಹೇಳ್ತಿದ್ರೆ ಸ್ನೇಹಿತರೆ. ಇದಾಗುತ್ತೆ ಇವತ್ತಿನ ಒಂದು ಪ್ರೊಫೈಲು. ಇದೇ ರೀತಿ ಯಾವುದಾದ್ರೂ ಪ್ರೊಫೈಲ್ಗಳು ಬಂದರೆ ನಾನೇ ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.